ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಟಿಫನಿಗೆಲ್ಲ ಮಕ್ಕಳಿಗೆಲ್ಲ ರೊಟ್ಟಿ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ. ಅದಕ್ಕೆ ನಾನು ಮೆಹಂದಿ ಹಚ್ಕೋಬೇಕಾಗಿತ್ತು. ನೈಟ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಹೋಗ್ಬಿಟ್ಟು ಕೆಳಗಡೆ ಹೋಗಿ ಮೆಹಂದಿ ಹಚ್ಕೊಬಂದೆ. ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಫುಲ್ಲು ಸ್ವಲ್ಪ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಣ್ಣೆ ಆಗಿತ್ತು ಫುಲ್ ಎಲ್ಲ. ಅದಕ್ಕೆ ಕ್ಲೀನಾಗಿ ನೋಡ್ಕೊಂಡು ಕ್ಲೀನಾಗಿ ಎಲ್ಲ ಹೊಡ್ಸ್ಕೊತಾ ಇರ್ತೀನಿ. ಒಂದೊಂದು 10 ದಿವ್ಸಕ್ಕೊಂದ್ಸಲ 15 ದಿವ್ಸಕ್ಕೊಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಅಷ್ಟಾಗಿ ಗಲೀಜಾಗಲ್ಲ. ಸರಿಯಾಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ಆಗೋಯ್ತೆಲ್ಲ ಮಾಡೋಷ್ಟೊತ್ತಿಗೆ ಕ್ಲೀನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ಮಾರನೇ ದಿವಸ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ಮಕ್ಕಳೆಲ್ಲ ಮಧ್ಯಾಹ್ನ ಬಂದರು. ಇನ್ನು ಅವರು ಸಂಜೆ ಬಂದರು ಅಷ್ಟು 3 ಗಂಟೆ 3:30 4 ಗಂಟೆ ಬರ್ತಾರೆ. ಅವ್ರು ಬಂದ ತಕ್ಷಣ ಅವರಿಗೆಲ್ಲ ಹಾಲು ಕೊಟ್ಬಿಟ್ಟು ನಾನು ಎಲ್ಲ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನ್ಕೊಂಡೆ ನೈಟು. ಮತ್ತು ಮಾರ್ನಿಂಗ್ ಇನ್ನು ಎದ್ಬಿಟ್ಟು ಮನೆಯೆಲ್ಲ ಒಡಿಸ್ಕೊಂಡೆ. 4 ಗಂಟೆಗೆ ಎದ್ಬಿಟ್ಟು ನಾನು ಬೆಳಗ್ಗೆ 5:30 ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನೈಟೆಲ್ಲ ದೇವ್ರ ಪಾತ್ರೆ ತೊಳ್ಕೊಂಡಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ನಾನು ಕ್ಲೀನಾಗಿ ಎಲ್ಲ ಹೂವೆಲ್ಲ ಮುಡಿಸ್ಕೊಂಡು ದೇವ್ರ ಮನೆಯೆಲ್ಲ ತುಪ್ಪ ದೀಪ ಹಚ್ಚಿದೆ. ತುಪ್ಪ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ, ನೆಗೆಟಿವ್ ಏನಾರ ಹೋಗುತ್ತೆ ಅಂತ ಅಷ್ಟೇ. ಪೂಜೆ ಎಲ್ಲ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಭಗವದ್ಗೀತೆ ಬುಕ್ ಓದ್ತೀನಿ. ನೀವು ಯಾವ ಬುಕ್ ಆದರೂ ಓದ್ಕೊಬೋದು. ನಾನು ಭಗವದ್ಗೀತೆ ಬುಕ್ ಓದ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಟೆಂಪಲಿಗೆ ಹೋಗ್ಬಿಟ್ಟು ನಾನು ದರ್ಶನ ಮಾಡ್ಕೊಂಡು ಸ್ಕೂಲ್ ಹತ್ರ ಸ್ವಲ್ಪ ನನಗೆ ಕೆಲಸ ಇತ್ತು. ಅದಕ್ಕೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನನ್ನ ಮಗಳದು ಸ್ಕೂಲ್ ಡ್ರೆಸ್ ಇಸ್ಕೋಬೇಕಾಗಿತ್ತು. ಅದಕ್ಕೆ ಸರಿ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಂದೆ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.